ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ. ಸೊ ಗೆಸ್ಟ್ ಮೇಕಪ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಜಾಸ್ತಿ ಮೇಕಪ್ ಮಾಡಲ್ಲ. ನಾನು ತುಂಬ ನಂದು ಕ್ಲೋಸ್ ರಿಲೇಟಿವ್ಸ್ ಅವ್ರ ಮ್ಯಾರೇಜ್ ಇದ್ದರೆ ಮಾತ್ರ ತುಂಬ ಜಾಸ್ತಿನೇ ಮೇಕಪ್ ಮಾಡ್ತೀನಿ. ಇಲ್ಲ ನಾನು ತುಂಬ ಮೈಲ್ಡ್ ಆಗೇ ನಾನು ಮೇಕಪ್ ಮಾಡೋದು. ಸೊ ಇವತ್ತು ನನ್ನ ಮೇಕಪ್ನ ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಮಿರರ್ ಕಾಣಿಸಲ್ಲ, ಈಚೆ ಕಡೆ ಇಡೋಕ್ಕಾಗ್ತಾ ಇಲ್ಲ. ಫಸ್ಟ್ ನಾನಿವಾಗ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮಾಯಿಶ್ಚರೈಸರ್ ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನನಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ, ಸೊ ನಾನು ಕನ್ಸಲರ್ ಅಪ್ಲೈ ಮಾಡ್ತಾ ಇಲ್ಲ. ಆ್ಯಂಡ್ ನಾನು ಪ್ರೈಮರ್ ಕೂಡ ನಾನು ಹಾಕ್ತಾ ಇಲ್ಲ. ಹೇಳಿದ್ನಲ್ಲ ಸ್ವಲ್ಪ ಮೈಲ್ಡಾಗಿ ಮೇಕಪ್ ಮಾಡೋದು ನಾನು ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ರೆವಲನ್ ಅವರ್ದು ಫೌಂಡೇಶನ್ನ ನಾನು ಹಾಕ್ತಾ ಇದ್ದೀನಿ. ನಾನು ಇನ್ನೊಂದು ಫೌಂಡೇಶನ್ ಕೂಡ ಇದೆ, ಅದನ್ನೂ ಹಾಕ್ತೀನಿ. ಇದು ಇದು ಬಂದ್ಬಿಟ್ಟು ರೆವಲಾನ್ ಕಲರ್ ಸ್ಟೇ ಅಂತ ಹೇಳಿಬಿಟ್ಟು ಇದನ್ನ ನಾನು ಫೌಂಡೇಶನ್ ಹಾಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಜಸ್ಟ್ ಈಗ ಹಾಕೊತಾ ಇದ್ದೀನಿ. ಈ ಸ್ಪಾಂಜ್ನ ನಾನು ಯೂಸ್ ಮಾಡ್ತೀನಿ. ನಾ ಬ್ರಷಸಲ್ಲೆಲ್ಲ ಮೇಕಪ್ ಮಾಡಲ್ಲ. ಸೊ ನಾನು ಇದನ್ನ ಸ್ವಲ್ಪ ವೆಟ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಕಸಿನ್ ಸಿಸ್ಟರ್ ನನಗೆ ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಟ್ಟಿರೋದು. ಆ್ಯಂಡ್ ನನ್ನ ಮಾಮ್ ಕೂಡ ಹಿಂಗೇ ಮೇಕಪ್ ಮಾಡೋದು. ಅವಳು ಕೂಡ ಜಾಸ್ತಿ ಬ್ರಷಸ್ ಯೂಸ್ ಮಾಡಲ್ಲ ಬ್ರೈಡಲ್ಸ್ಗೆ. ಒಬ್ರಿಗೆ ಬ್ರಷ್ ಮಾಡಿ ವಾಶ್ ಮಾಡಿಬಿಟ್ಟು ಇನ್ನೊಬ್ರಿಗೆ ಮಾಡ್ಬೇಕಂತೇಳಿ ಅವಳು ಸೆಟ್ ಆಫ್ ಸ್ಪಾಂಜಸ್ ತಗೊಬರ್ತಾರೆ. ನನ್ನ ಮಾಮ್ ಒಬ್ರೊಬ್ರು ಬ್ರೈಡಲ್ಗೆ ಒಂದೊಂದು ಸ್ಪಾಂಜ್ ಯೂಸ್ ಮಾಡ್ತಾರೆ. ಸೊ ದಟ್ ಬೇರೆಯವರಿಗೆ ಎಲರ್ಜಿ ಪ್ರಾಬ್ಲಮ್ ಆಗಬಾರ್ದಂತ ಹೇಳಿಬಿಟ್ಟು ಸೆಟ್ ಆಫ್ ಸ್ಪಾಂಜಸ್ ಅವಳು ತೊಗೊಬರ್ತಾಳೆ. ಸೊ ನಾನೀಗ ಇದು ನನ್ನ ಸ್ಪಾಂಜು. ಸೊ ನಾನು ಇದನ್ನು ಸ್ವಲ್ಪ ವೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟಿಪ್ಪಲ್ಲಿ. ಈಗ ನಾನು ಫೌಂಡೇಶನ್ನೇ ಅಪ್ಲೈ ಮಾಡ್ತೀನಿ. ಜಸ್ಟ್ ಒಂದು ಡ್ರಾಪ್ಸ್ ಅಂತ ಹೇಳ್ತಾರಲ್ಲ ಆ ಥರ ಹೀಗೆಲ್ಲ ಅರೌಂಡ್ ಹಾಕೋಬಿಡ್ಬೇಕು. ಅರೌಂಡ್ ನೆಕ್ ಕೂಡ ನೀವು ಹಾಕಬೇಕು. ಸೊ ದಟ್ ಈ ಕಲರು ಡಿಫ್ರೆನ್ಸ್ ಬರಬಾರ್ದಲ್ವಾ, ಅದ್ರಗೋಸ್ಕರ. ಹಂಗೆ ಬಂದುಬಿಟ್ರೆ ತುಂಬ ಗಲೀಜು ಕಾಣಿಸ್ಬಿಡುತ್ತೆ. ಹಾಗಾಗಿ ನಾ ಜಸ್ಟ್ ಹಿಂಗೆ, ನನಗಿಲ್ಲಿ ಕ್ಯಾಮ್ರಾದಲ್ಲಿ ಹಿಂಗೆ ಮಾಡಿಬಿಟ್ಟು ಡಿಪ್ ಮಾಡಿದರೆ ಕಾಣಿಸಲ್ಲ. ಸೊ ನಾನು ಮಿರರ್ ನೋಡ್ಕೊಂಡೇ ಮಾಡ್ತೀನಿ. ಸೊ ಇದು ಎಫಿಷಿಯೆಂಟಾಗಿ ಸಾಕು ಅಂತ ಅನಿಸಿದರೆ ನೀವು ಅಲ್ಲೇ ಅಷ್ಟೇ ಹಾಕ್ಕೊಬಿಡಿ. ನಾನು ಸ್ವಲ್ಪ ಕಡಿಮೆನೇ ಹಾಕೋದು ಫೌಂಡೇಶನ್. ಸೊ ನಾನು ಫೌಂಡೇಶನ್ ಅಪ್ಲೈ ಮಾಡಾಯಿತು, ನೀವು ಇಲ್ಲಿ ನೋಡ್ಬೋದು. ಇವಾಗ ನಾನು ಕಾಂಪ್ಯಾಕ್ಟ್ನ ಹಚ್ಕೊತೀನಿ. ಅದು ಕೂಡ ರೆವಲಾನ್ ಅವ್ರ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ತುಂಬ ಲೈಟಾಗಿ ಹಾಕ್ತೀನಿ, ಅಂದರೆ ಹಾಕಿದರೂ ಕೂಡ ಗೊತ್ತಾಗಬಾರ್ದು. ಅಂದರೆ ಫೌಂಡೇಶನ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡೋದ್ರಿಂದ ನಾನು ಕಾಂಪ್ಯಾಕ್ಟ್ನ ಜಾಸ್ತಿ ಏನು ಹಾಕಲ್ಲ. ಅದಂದರೆ ಜಾಸ್ತಿ ಅದು ಪೌಡರ್ ಅಂತ ಅನಿಸ್ಬಿಡುತ್ತೆ, ಅದ್ರಗೋಸ್ಕರ. ಸೊ ಇವಾಗ ನಾನು ಕಾಂಪ್ಯಾಕ್ಟ್ ಹಚ್ಚಿ ಆಯಿತು. ನಾನು ಹೇಳಿದ್ನಲ್ಲ ಮೈಲ್ಡಾಗಿ ಹಚ್ಚಿದ್ದೀನಿ ನಾನು ಕಾಂಪ್ಯಾಕ್ಟ್ನ. ಇವಾಗ ನೆಕ್ಸ್ಟ್ ನಾನು ಕಾಜಲ್ನ ಅಪ್ಲೈ ಮಾಡ್ಕೊತೀನಿ. ಇದು ಎಸೆನ್ಸ್ ಅವ್ರ ಲಾಂಗ್ ಲಾಸ್ಟಿಂಗ್ ಕಾಜಲ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಕ್ವಿಕ್ಕಾಗಿ ರೆಡಿ ಆಗಬೇಕು, ಅಂದರೆ ನನಗೆ ಜಾಸ್ತಿ ಏನು ಮೇಕಪ್ ಮಾಡೋಕ್ಕಿಲ್ವಲ್ಲ, ಅದ್ರಗೋಸ್ಕರ. ಇವಾಗ ನಾನು ಕಾಜಲ್ನ ಕೂಡ ಅಪ್ಲೈ ಮಾಡಿದ್ದೀನಿ, ಕಾಣಿಸುತ್ತಲ್ಲ.
ಓಕೆ, ಇದಾಯಿತು. ಇನ್ನು ನೆಕ್ಸ್ಟ್ ನಾನು ಅಪ್ಲೈ ಮಾಡೋದು ಐ ಶ್ಯಾಡೋ. ನಾನು ಐ ಶ್ಯಾಡೋನ ಹೇಗೆ ಅಪ್ಲೈ ಮಾಡ್ತೀನಿ ಅಂದರೆ, ನಾನು 2 ಕಲರ್ ಶೇಡ್ಸ್ ಡ್ರೆಸ್ ಅಂತ ಹೇಳ್ಬೋದು. ವೈಟ್ ಆ್ಯಂಡ್ ಮೆರೂನ್ ಕೂಡ ಇದೆ. ಸೊ ಅದು ಮಿಕ್ಸ್ ಕಾಂಬಿನೇಷನಲ್ಲಿ ನಾನು ಐ ಶ್ಯಾಡೋನ ಹಾಕ್ತೀನಿ. ನಾನು ಇವಾಗ ಪ್ರೋ ಸ್ಟಾರ್ಟರ್ ಕಿಟ್ ಅಂತ ಇದೆ, ಇದು ಇಲ್ಲೇ ನಾನು ಇಟ್ಟಿರೋದು. ಇದು ನಂದು ತುಂಬ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಿಟ್ ಆ್ಯಕ್ಚುಲಿ ಮೇಕಪ್ದು. ಅದ್ರಗೋಸ್ಕರ ನಾನು ತುಂಬ ರೇರ್ಲಿ ಯೂಸ್ ಮಾಡ್ತೀನಿ. ಕ್ಲೋಸ್ ಫಂಕ್ಷನ್ಸಿಗೆ ಮಾತ್ರನೇ ಯೂಸ್ ಮಾಡೋದು, ಬಟ್ ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಐ ಶ್ಯಾಡೋ ಪ್ಯಾಲೆಟ್ ಎಲ್ಲ ಬ್ಯಾಂಗ್ಳೂರಲ್ಲಿದೆ, ಅದ್ರಗೋಸ್ಕರ ಇದು ನೆಸೆಸರಿ ಅಂತಲೇ ಹೇಳ್ಬೋದು. ಸೊ ನಾನು 2 ಶೇಡ್ಸ್ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ ನಿಮ್ಗೆ ಯಾವುದಂತ ಹೇಳ್ಬಿಟ್ಟು. ಕಾಣಿಸ್ಬೋದು, ಈ ಶೇಡ್ನ ಹಾಕ್ತಾ ಇದ್ದೀನಿ ನಾನು. ಗೋಲ್ಡ್ ಆ್ಯಂಡ್ ದಿಸ್ ಒನ್ ಎರಡು ಮಿಕ್ಸ್ ಮಾಡಿ ಹಾಕೋಬಿಡ್ತೀನಿ. ಸೊ ತುಂಬ ಚೆಂದ ಕಾಣಿಸ್ತದೆ. ಇದು ಕೂಡ ತುಂಬ ಚೆಂದ ಕಾಣಿಸ್ತದೆ, ಬಟ್ ಇದು ಸ್ವಲ್ಪ ನನ್ನ ಡ್ರೆಸ್ಸಿಗೆ ಆಡ್ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಮತ್ತು ಇದು ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ, ತೋರಿಸ್ತೀನಿ. ಈಗ ಐ ಶ್ಯಾಡೋ ಅಪ್ಲೈ ಮಾಡ್ತೀನಿ. ಐ ಶ್ಯಾಡೋ ಬ್ರಷ್ ಇದೆ, ಅದರಲ್ಲಿ ಅಪ್ಲೈ ಮಾಡ್ತೀನಿ. ಜಸ್ಟ್ ಮಿನಿಟ್, ಐ ಸ್ವಲ್ಪ ಉರಿ ಬರ್ತದೆ ನನಗೆ. ಸೊ ನಾನು ಈಗ ಗೋಲ್ಡ್ ಶೇಡ್ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಕಾಣಿಸುತ್ತಲ್ಲ, ಶೇಡ್ ಹಾಕ್ತಾ ಇದ್ದೀನಿ. ಈ ಶೇಡು ನಂದು ಡ್ರೆಸ್ ಮೆರೂನ್ ಇದೆ, ಸೊ ನಾನು ಸ್ವಲ್ಪ ಬ್ರೌನಿಷ್ ಕಲರ್ನ ನಾನು ಹಾಕ್ಕೊತೀನಿ. ಮೆರೂನ್ ಹಾಕಿದರೆ ತುಂಬ ಎದ್ದು ಕಾಣಿಸ್ಬಿಡುತ್ತೆ. ಸೊ ಇದು ಹೇಗೆ ನಾನು ಇದನ್ನ ಅಪ್ಲೈ ಮಾಡ್ತೀನಿ ಅಂದರೆ, ಜಸ್ಟ್ ಇಷ್ಟೇ ಹಾಫ್ ಪಾರ್ಟಿಷನ್ ಮಾಡಿಬಿಟ್ಟು ದಿಸ್ ಸೈಡ್ ಅಪ್ಲೈ ಮಾಡ್ತೀನಿ. ಓಕೆ, ಜಸ್ಟ್ ಒಂದು ಲೈನ್ ಹಾಕ್ಕೊತೀನಿ. ಈ ಥರ ಒಂದು ಲೈನ್ ಹಾಕ್ಕೊತೀನಿ, ಹಾಫ್ ಪಾರ್ಟಿಷನ್ ಮಾಡ್ತಿದ್ದೀನಿ. ನಂಗೆ ಗೊತ್ತಿಲ್ಲ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ, ಬಟ್ ನಾನು ತುಂಬ ನಿಮ್ಗೆ ಕಾಣಿಸೋ ಹಾಗೆ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ನನಗೆ ಐ ಶ್ಯಾಡೋ ಅಂದರೆ ತುಂಬಾ ಇಷ್ಟ. ನನಗೆ ಐ ಶ್ಯಾಡೋ ಅಲ್ಲೇ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಥರ ಆಗಿರ್ಬೋದು, ಡಿಫ್ರೆಂಟ್ ರೀತಿ ನನಗೆ ಐ ಶ್ಯಾಡೋ ಕೂಡ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ. ಸೊ ಅದನ್ನ ಕೂಡ ಮಾಡ್ತೀನಿ ನಾನು. ಸೊ ನನಗೆ ಐ ಶ್ಯಾಡೋ ಅಂದರೆ ಆ್ಯಕ್ಚುಲಿ ತುಂಬ ಇಷ್ಟ. ನನಗೆ ಈ ಫುಲ್ ಫೇಸ್ ಮೇಕಪ್ಪಲ್ಲಿ ಐ ಮೇಕಪ್ ಅಂದರೆ ತುಂಬ ಇಷ್ಟ. ಹಾಗಂತ ನಾನು ಎಲ್ಲ ಕಡೆ ಕೂಡ ಐ ಶ್ಯಾಡೋಸ್ ಹಾಕಲ್ಲ, ಫಂಕ್ಷನ್ಸ್ ಇದ್ದರೆ ಮಾತ್ರನೇ ನಾನು ಜಾಸ್ತಿ ಐ ಶ್ಯಾಡೋ ಹಾಕೋದು. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಕೆಳಗಡೆ ಕೂಡ ಇಲ್ಲಿ ಹಾಕ್ತೀನಿ ನಾನು ಐ ಶ್ಯಾಡೋನ. ಅದು ಹೇಗಂದರೆ ಜಸ್ಟ್ ವೈಟ್ ಕಲರ್ ಹಾಕ್ತೀನಿ ನಾನು. ಅಂದರೆ ಎದ್ದು ಕಾಣಿಸ್ಬಾರ್ದು ಫ್ರೆಂಡ್ಸ್ ಇಲ್ಲಿ ಹಾಕೋದು, ಜಸ್ಟ್ ಮೈಲ್ಡಾಗಿ ಹಾಕಬೇಕು. ಅದು ಹಾಕ್ಬಿಟ್ಟು ಸ್ಪಾಂಜಲ್ಲಿ ಸ್ವಲ್ಪ ಸೆಟ್ ಮಾಡ್ಕೊತೀನಿ. ಏನಕ್ಕಂದರೆ ಇದು ಸ್ವಲ್ಪ ಎದ್ದು ಕಾಣಿಸ್ಬಿಡುತ್ತೆ, ಅದ್ರಗೋಸ್ಕರ. ಈಗ ನಾನು ಇದನ್ನ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಕಾಣಿಸುತ್ತಾ? ಸ್ವಲ್ಪ ಒಂಥರ ಕಾಣಿಸುತ್ತಲ್ವ, ಅದ್ರಗೋಸ್ಕರನೇ ನಾನು ಹಿಂಗೆ ಸೊ ದಟ್ ನಾವು ಒಂದು ಸೈಡ್ ಹಾಕಿರ್ತೀನಲ್ಲ, ಸ್ವಲ್ಪ ಅದು ಇಲ್ಲಿ ಕೆಳಗಡೆನೇ ಕೆಳಗಡೆನೇ ಅದು ಹೆಂಗೆ ಕವರ್ ಆಗಿಬಿಡುತ್ತೆ. ನೀವು ಏನು ಹೇಳೋದು, ಯಾರಿಗೆ ಡಾರ್ಕ್ ಸರ್ಕಲ್ ಇದೆ ಅವರು ಕೂಡ ನೀವು ಈ ಥರ ಅಪ್ಲೈ ಮಾಡಿದರೆ ಅಷ್ಟು ಡಾರ್ಕ್ ಸರ್ಕಲ್ ಕಾಣಿಸಲ್ಲ. ಬಟ್ ನೀವು ವೈಟ್ ಶೇಡ್ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಸ್ಕಿನ್ನಿಗೆ ಸ್ವಲ್ಪ ಯಾವ ಥರ ಸೆಟ್ ಆಗುತ್ತೆ ಆ ಥರ ಐ ಶ್ಯಾಡೋ ನೀವು ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ. ಇಲ್ಲಿ ಯಾವ ಕಲರ್ ಕೂಡ ಹಾಕ್ಬೋದು ನೀವು, ಬಟ್ ಇಲ್ಲಿ ಸ್ವಲ್ಪ ಹಾಕಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೀವು ಹಾಕಬೇಕು. ನಾನು ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀವಿ, ಲಿಪ್ ಲೈನರ್ ಏನು ಅಪ್ಲೈ ಮಾಡಲ್ಲ. ಏನಕ್ಕಂದರೆ ಅಷ್ಟೇನು ಬೋಲ್ಡ್ ಏನು ಕಾಣಿಸ್ಬೇಕಂತ ಏನಿಲ್ಲ. ನಿಮ್ಮ ಲಿಪ್ ಲೈನರ್ ಹಾಕಿದರೆ ಸ್ವಲ್ಪ ಲಿಪ್ಸ್ ಬೋಲ್ಡಾಗಿ ಕಾಣಿಸುತ್ತೆ. ಹಾಗೆ ಮತ್ತು ಲಿಪ್ಸ್ಟಿಕ್ ಎಲ್ಲ ಇಲ್ಲಿ ಹೊರಗಡೆ ಸ್ಪ್ರೆಡ್ ಆಗಲ್ಲ. ಬಟ್ ನನಗೆ ಲಿಪ್ಸ್ಟಿಕ್ ಕರೆಕ್ಟಾಗಿ ಅಪ್ಲೈ ಮಾಡ್ತೀನಿ, ಹೊರಗಡೆ ಎಲ್ಲ ಸ್ಪ್ರೆಡ್ ಆಗದೆ ಇರೋಂಗೆ ಮಾಡ್ತೀನಿ. ನನಗೆ ಲಿಪ್ಸ್ ಸ್ವಲ್ಪ ಬ್ರೋಡಾಗಿ ಕಾಣಿಸ್ಬೇಕಂತ ಏನಿಲ್ಲ, ಅದ್ರಗೋಸ್ಕರ ಮ್ಯಾಬ್ಲಿನ್ ಲಿಪ್ಸ್ಟಿಕ್ 110 ಬ್ಲಿಸ್ಫುಲ್ ಬೆರಿ ಅನ್ಸುತ್ತೆ. ನನಗೆ ಈ ಕಲರ್ ತುಂಬ ಫೇವ್ರೆಟ್ ಲಿಪ್ಸ್ಟಿಕ್ ಆ್ಯಕ್ಚುಲಿ. ಇನ್ನೊಂದು ಕೂಡ ಇದೆ,
ಬಟ್ ಇದು ನಾನು ಇವತ್ತು ಸೆಲೆಕ್ಟ್ ಮಾಡಿದ್ದೀನಿ. ಕಾಣ್ಬೋದು, ತುಂಬ ಚೆಂದ ಕಾಣಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೇಗೆ ಕಾಣಿಸುತ್ತೆ ಅಂತ ನೀವು ಹೇಳಬೇಕು. ಇಷ್ಟೇ ನಾನು ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು. ಇನ್ನು ನನಗೆ ಐಲೈನರ್ ಇದೆ. ಐಲೈನರ್ ಸ್ವಲ್ಪ ಬೇಗನೆ ಡ್ರೈ ಆಗಬೇಕು, ಅದ್ರಗೋಸ್ಕರ ಲಿಪ್ಸ್ಟಿಕ್ ಹಾಕಿದ ನಂತರ ನಾನು ಐಲೈನರ್ ಹಾಕ್ತೀನಿ. ನಾನು ಮ್ಯಾಬ್ಲಿನ್ ಅವ್ರ ಕಂಪೆನಿದ ಐಲೈನರ್ ಯೂಸ್ ಮಾಡೋದು. ಸ್ವಲ್ಪ ಡ್ರೈ ಆಗಲಿ, ನಾನು ನಿಮಗೆ ಐಲೈನರ್ ಸ್ಟೋರಿ ಕೂಡ ಹೇಳ್ತೀನಿ. ಇದು ಮ್ಯಾಬ್ಲಿನ್ ಅವರ ಐಲೈನರ್ ನಾನು ಜಸ್ಟ್ ಹಾಕಿದಷ್ಟೇ, ಅದು ಕೂಡಲೇ ಅದು ಡ್ರೈ ಆಗಿಬಿಡುತ್ತೆ. ನನಗೆ ಐಲೈನರ್ಸ್ ಇನಿಷಿಯಲ್ ಡೇಸಲ್ಲಿ ಹಾಕೋಕ್ಕೇ ಬರ್ತಾನೆ ಇರಲಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿ 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 ಕಲ್ತಿರೋದು. ನಾನೇ ಇಂಡಿಪೆಂಡೆಂಟಾಗಿ ಐಲೈನರ್ ಹಾಕ್ತೀನಿ. ಸೊ ದ್ಯಾಟ್ ನನ್ನ ಮೇಕಪ್ ಆ್ಯಕ್ಚುಲಿ ಆಗಿದೆ. ನಾನು ಇವಾಗ ಡ್ರೆಸ್ ಹಾಕಿಬಿಟ್ಟು ನನ್ನ ಟೋಟಲಿ ಲುಕ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಅದು ಓವರ್ ಆಲ್ ಲುಕ್ ಈ ಥರ ಬರುತ್ತೆ. ಇದು ಜಂಪ್ ಸೂಟು, ಸಿಂಪಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ನಾನು. ತೋರಿಸ್ತೀನಿ ಮೇಕಪ್ ನಿಮಗೆ. ಹಿಂಗೆ ಕಾಣಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಬಾಯ್ ಬಾಯ್.